ಓ ಅದೆಲ್ಲ ಮತ್ತೆ ಹೇಳಿದೆ ಅವತ್ತೆಲ್ಲ ಸ್ವಲ್ಪ ಓದ್ಕೊಂಡ್ಬಿಟ್ರೆ ಮನೆಯಲ್ಲಿ ಎಲ್ಲ ಜ್ಞಾಪಕ ಇರೋದು. ಅವ್ರು ಏನು ಹೇಳಿದ್ರು ಅಂತ ಜ್ಞಾಪಕ ಇರುತ್ತೆ. ಡೀಟೇಲ್ಸ್ ಜ್ಞಾಪಕ ಇಲ್ಲದೆ ಹೋದ್ರು ಕೂಡ ಏನಾಯಿತು ಅಂತ ಬ್ರಹ್ಮಸೂತ್ರ ಭಾಷ್ಯ 3ನೇ ಅಧ್ಯಾಯ ಅದೆಲ್ಲ ಜ್ಞಾಪಕ ಆಗುತ್ತೆ. ಅದರಲ್ಲೂ ಕೂಡ ಕೊನೆಯ ಪಾದ ಅದರಲ್ಲಿ ವಿಷಯ ಬಂದಿದೆ ಅಷ್ಟು ತಿಳ್ಕೊಂಡ್ರು ಕೂಡ ಬಂದು ಯಾವುದೋ ಬಂದು ರೆಫರ್ ಮಾಡ್ಲಿಕ್ಕೆ ಬರುತ್ತೆ. ಮರೆಯೋದಂದ್ರೆ ಟೋಟಲಿ ಮರೆಬಿಡೋದು ಭಾರಿ ಮರಿಬಾರ್ದು, ಪೂರ್ತಿ ಮರಿಬಾರ್ದು, ಸ್ವಲ್ಪ ಕೂಡ ಉಳಿಸ್ಕೊಂಡ್ರೆ ಬರುತ್ತೆ. ಮಂಡೂಕ ರೂಪಿಣ ಯಾಕೆ ಉಪನಿಷತ್ತಿಗೆ ಹೆಸರು ಅಂತ ಪ್ರಶ್ನೆ. ಈಗ ಧ್ಯಾಯನ್ ನಾರಾಯಣಂ ದೇವಂ ಪ್ರಣವೇನ ಸಮಾಹಿತ ಇನ್ನು ಮುಂದಿದೆ. ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಯಾವ ಗ್ರಂಥಕ್ಕೆ ಮಗಳ ಮಾಡಬೇಕಾದ್ರೂ ಕೂಡ ಅದು ಟೈಟ್ಲ್ ಇದ್ದಾಗೆ, ಶ್ಲೋಕ ಟೈಟ್ಲ್ ಇದ್ದಾಗೆ ಅದು ಏನು ವಿಷಯ ಬಂದಿರುತ್ತೋ ಅದು ಇಟ್ಕೊಂಡೇ ಹೇಳೋದು. ಚತುರ್ಧಾ ಸರ್ವಭೋಕ್ತಾರಂ 4 ಅವಸ್ಥೆಗಳಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಿರೋದ್ರಿಂದ ಅದು ಸ್ವಾಮಿ ಯಾರು ಅಂದರೆ ಪರಮಾತ್ಮನೇ ಅಂತ ತಿಳಿಸೋಕ್ಕೋಸ್ಕರ ಮಂಗಳ ಅದನ್ನೇ ಮಾಡುತ್ತೆ. ಇದರಲ್ಲಿ ಉಪನಿಷತ್ತು ಏನು ಶುರುವಾಗುತ್ತೆ? ಓಮಿತ್ತೇತದಕ್ಷರಂ ಇದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ. ಬೆಸ್ಟ್ ಇಂಪಾರ್ಟೆಂಟ್ ನೋಡಿ. ಇಡೀ ಶಾಸ್ತ್ರದ ಒಂದೇ ಮಾತು ಯಾವುದು ಅಂದರೆ ಓಂ. ಅದರಲ್ಲಿ ಏನಿದೆ ಈಗ ಹೇಳಿದ್ನಲ್ಲ, ಫಸ್ಟ್ ಕ್ಲಾಸ್ ಪೆನ್ ಡ್ರೈವ್ ಅದು ಒಂದೇ ಇಷ್ಟಿದೆ ಅಷ್ಟೇ, ಓಂ ಅಷ್ಟೇ. ಅದರಲ್ಲಿ ಏನಿದೆ ಅಂದರೆ ಇಡೀ ಜಗತ್ತಿನ ಸಮಸ್ತ ಶಾಸ್ತ್ರಾರ್ಥ ಇದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಓಂಕಾರ ಅಂತ ಹೇಳಿದರೆ ಸಮಸ್ತ ಶಾಸ್ತ್ರಗಳು ಒಂದೇ ಕಡೆ ಇರಬೇಕು ಅಂತಾರೆ ಓಂಕಾರ. ಬಿಡಿಸ್ತಾ ಅವ್ರು ಏನಾಗುತ್ತದು ಆನ್ ಮಾಡೋಕ್ಕೆ ಇರಬೇಕು, ಕೈಲಿ ಬಿಡಿಸೋಕ್ಕೆ ಬರಲ್ಲ. ಪೆನ್ ಡ್ರೈವ್ನ ಓಪನ್ ಮಾಡಿಬಿಟ್ರೆ ಕೆಟ್ಟೋಗ ಅದನ್ನು ಪ್ರಾಪರ್ ಇದು ಅದ್ರಲ್ಲಿ ಆನ್ ಮಾಡಬೇಕಲ್ಲ. ತಸ್ಯ ಉಪವ್ಯಾಖ್ಯಾನ, ಉಳಿದೆಲ್ಲ ವ್ಯಾಖ್ಯಾನ ಅಷ್ಟೇ, ಮೂಲ ಒಂದೇ ಓಂ. ಅದರಲ್ಲೂ ಮೂಲ ತಗೊಂಡ್ರೆ ಆ ಓಮ ಅದಕ್ಕೆ ಅಕ್ಷರಾಣ ಮಕಾರು ಶಾರ್ಟೆಸ್ಟ್ ಭೂತಂ ಭವದ್ ಭವಿಷ್ಯತಿ ಗೊತ್ತಾದೆ. ಹಿಂದಿನ ಮುಂದಿನ ಎಲ್ಲರನ್ನೂ ಕೂಡ ಹೇಳಿದೆ ಓಂಕಾರ. ಸರ್ವಂ ಓಂಕಾರ ಏವ, ಎಲ್ಲವೂ ಓಂಕಾರವೇ. ಅನ್ಯತ್ ತ್ರಿಕಾಲಾತೀತನ್ ತದಪಿ ಓಂಕಾರ ಏವ. ಯಾವ ಸತ್ಯಾಂಶ ಅಂತಿದೆ ಅದಿಷ್ಟು ಅದ್ರ ಸೇರ್ಕೊಂಡ್ಬಿಡಿ. ಓಂಕಾರದ ಮಹತ್ವ ಹೇಳಕ್ಕೆ ಹೊರಟಿರೋದು. ಇದಕ್ಕೆ ಪಾಂಡವೋಪನಿಷತ್ತು ಅಂತ ಹೆಸರು. ಮೊದಲೇ ಹೇಳಿದೆ, ಯಾವುದೇ ಉಪನಿಷತ್ತನ್ನು ಓದಬೇಕಾದ್ರೆ ವೇದ ಮಂತ್ರ ಓದಬೇಕಾದ್ರೆ ಏನು ಗೊತ್ತಿರಬೇಕು? ಋಷಿ, ದೇವತಾ, ಛಂದಸ್ಸು ಮತ್ತು ಅರ್ಥ. ಅದಕ್ಕೆ ಎಲ್ಲವೂ ಯಾರೂ ಬರೆಯೋದೇ ಇಲ್ಲ. ಅಷ್ಟು ಜನ ಉಪನಿಷತ್ ಭಾಷೆ ಬರೆದಿದ್ರು, ಹೇಳೇ ಇಲ್ಲ ಅಂದಮೇಲೆ ಶಿಷ್ಯರು ಎಲ್ಲಿ ಹೋಗ್ತಾರೋ ಅವರೆಲ್ಲ ಅಧೋಗತಿಗೆ ಹೋಗ್ಬೇಕಾಗುತ್ತೆ. ಗೈಡ್ ಮಾಡಬೇಕಂತ ಬೋರ್ಡಲ್ಲಿ ಬಸ್ ಯಾರು ಹತ್ತಾರ? ಖಾಲಿ ಬಸ್ಸು ಏನು ಸಿಕ್ಕಾಬಟ್ಟೆ ಲೇಟೆಸ್ಟು, ಬೋರ್ಡೇ ಇಲ್ಲ. ಬೋರ್ಡ್ ಬಂದು ನೋಡ್ಕೊಂಡು ದುಡ್ತಾರೆ, ಹಾಗೀಗ ತಪ್ಪಿ ಬರ್ಬಿಡುತ್ತೆ. ಖಾಲಿ ಇದೆ ಹಚ್ಬೇಡ, ಯಾರು ಹತ್ತೋದಿಲ್ಲ. ಆ ರೀತಿಯಲ್ಲಿ ಓಂಕಾರ ಎಂಬುದು ಏನದು ಬೇಸಿಕ್. ಅದು ತಿಳ್ಕೊಬೇಕಾದ್ರೆ ಏನು ಬೇಕು ಅಂದರೆ ಋಷಿ, ದೇವತಾ, ಛಂದಸ್ಸು. ಏನದು? ಮಂಡೂಕ ರೂಪಿಣ ವರುಣೇನ, ವರುಣೇ ನ ಚತುರೂಪ ಆಗಿರುತ್ತೆ. ವರುಣೇನ ಚತುರೂಪೋ ನಾರಾಯಣ ಸ್ತೂಯತೆ. ಪರಮಾತ್ಮ ಈಗ ಮಂಡೂಕ ವರುಣ ದೇವರಿದ್ದಾರೆ, ವರ್ಣನೆ ಋಷಿ. ಇದಕ್ಕೆ ಯಾರು ಕಪ್ಪೆ ರೂಪದಲ್ಲಿದ್ದಾರೆ. ಕಪ್ಪೆಗೂ ವೇದಮಂತ್ರ ಬರ್ತಿತ್ತು ಅಂತ ಅರ್ಥ. ಕಪ್ಪೆ ರೂಪದಲ್ಲ ಬಂತಲ್ಲ ಕಾಂಡವನ ದಾನ ಕಾಲಕ್ಕೆ ಯಾರಿಗೆ ಬಂತಿತ್ತು ವೇದಮಂತ್ರ? ಪಕ್ಷಿಗಳಿಗೆ. ಆ 4 ಪಕ್ಷಿಗಳು ವೇದಮಂತ್ರ ಹೇಳ್ತಾ ಇದೆ. ಇಲ್ಲಿ ಮಂಡೂಕದ ಕಥೆ ಹೇಳ್ತಾರೆ. ದೇವತೆಗಳಿಗೆ ಯಾವ ರೂಪ ಇದ್ರೂ ಅಡ್ಡಿ ಆಗೋದಿಲ್ಲ ಅವರು. ನ ಚತುರೂಪೋ ನಾರಾಯಣ ಸ್ತೂಯತೆ ಧ್ಯಾಯನ್ ನಾರಾಯಣಂ ದೇವಂ ಪ್ರಣವೇನ ಸಮಾಹಿತ ಮಂಡೂಕರೂಪಿ ವರುಣ ತುಷ್ಟಾವ ಹರಿಮವ್ಯಯಂ. ಮತ್ತೊಂದು ಪ್ರಶ್ನೆ. ಈಗ ನೀವೇನೋ ವರುಣ ಅಂತ ಹೇಳಿಬಿಟ್ರಿ, ಯಾಕೆ ಹೇಳಿದ್ರಿ? ನಿಯಮ ಇದೆಯಲ್ಲ, ಋಷಿ, ದೇವತಾ, ಛಂದಸ್ಸು ಅಂತೇಳಿ, ಅದಕ್ಕೇನೋ ಹೇಳಿಬಿಟ್ರಿ ಅಲ್ಲ, ಆಧಾರ ಕೊಟ್ಬಿಡ್ತಾರೆ. ತೋರಿಸ್ಬೇಕಲ್ಲ ಅದಕ್ಕೆ. ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ, ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಇಲ್ಲ ಇನ್ನೊಬ್ರು ಏನು ಮಾಡ್ತಾರೆ ಗೊತ್ತಾ? ಇನ್ನು ನಾವು ಹೇಳೋಣ ತೋಚಿದ್ದು ಹೇಳಿಬಿಟ್ರೆ ಏನು ಕೊಡ್ಬೇಕು ಅವ್ರೀಗ? ಪ್ರೂಫ್ ಕೊಡಬೇಕು. ಆಚಾರ್ಯ 2 ಕೆಲಸ ಮಾಡಿದರು. ತಾವು ಪ್ರೂಫ್ ಕೊಡ್ತಾ ಈ ಕೊಡದೇ ಇದ್ದವ್ರು ಗುರುಗಳನ್ನು ನೆನ್ಪಿಟ್ಕೊಡಿ ಅಂತೇಳಿ. ಗೊತ್ತಾಯ್ತಾ ಇಲ್ಲ? ಅದು ಸ್ವಲ್ಪ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡದೆ ಹೋದರೆ ಮುಂದೆ ಎಂಕ್ವೈರಿ ನಡೆಯೋದು ಹೇಗೆ? ಕೇಸ್ ಡಿಸ್ಮಿಸ್ ಮಾಡಾಗ್ತದೆ, ಬರಬಾರ್ದು. ಅದಕ್ಕೆ ಮಂಡೂಕ ರೂಪಿ ವರುಣ ತುಷ್ಟಾವ ಹರಿಮವ್ಯಯಂ. ಮಂಡೂಕ, ಸಾಮಾನ್ಯ ಮಂಡೂಕ ಏನು ಮಾಡುತ್ತೆ? ವಟ ವಟ ಅನ್ನೋದು. ಇದು ವಟ ವಟ ಅನ್ನಲಿಲ್ಲ, ಓಂಕಾರ ಹೇಳ್ತಾ ಇದೆ. ಇದು ಭಾಳ ಆಶ್ಚರ್ಯ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪ್ರತಿಯೊಂದು ಶಬ್ದದಲ್ಲೂ ಕೂಡ ದೇವ ವಿಷಯನೇ ಬಂದಿರೋದು. ಸರ್ವ ಶಬ್ದವಾಚ್ಯ ಅಂದರೆ ವರ್ಣಾತ್ಮಕ, ಧ್ವನ್ಯಾತ್ಮಕ ಎಲ್ಲ ಶಬ್ದನೂ ಬಂದಿದೆ. ಇತಿ ಪಾದ್ಮೆ ಓಮಿತ್ಯುಕ್ತಂ ಯದ್ಬ್ರಹ್ಮ ತದಕ್ಷರಮುದಾಹೃತಂ ಓತಮತ್ ಯಸ್ಮಾತ್
ಓಂ ತಸ್ಮಾತ್ ಭಗವಾನ್ ಹರಿ ತಜಿದಂ ಗುಣಪೂರ್ತ್ಯೈವ ಸರ್ವಮಿತ್ಯೇವ ಶಬ್ದಿತಂ ಭಾವಿಭೂತ ಭವತ್ಕಾಲೇಷು ಏಕರೂಪತಯಾ ಹರಿ ಸರ್ವದಾ ನಿತ್ಯ ಇತ್ಯೇಷ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತಾ ಇತಿ ಬೃಹತ್ ಸಂಹಿತಾಯ. ಮತ್ತೊಂದು ಕೊಟೇಶನ್. ವೇದಾರ್ಥವನ್ನು ಯಾವ್ದರಿಂದ ಮಾಡಬೇಕು ಯಾವಾಗಲೂ? ಇವರೆಲ್ಲ ಏನು ಕಾಮೆಂಟ್ ಮಾಡ್ತಾರೆ, ಮಧ್ವಾಚಾರ್ಯ ತಮ್ಮದೇನು ಬರೆಯೋದೇ ಇಲ್ಲ, ಬರೀ ಕೊಟೇಶನ್ ಕೊಡ್ತಾರೆ ಅಂತೆ. ವೇದಾರ್ಥ ಮಾಡೋ ಕ್ರಮನೇ ಹಾಗೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂಪಬ್ರಹ್ಮೈ ಸಬ್ರೇಶ್ ಆಫೀಸ್ಗೆ ಹೋಗ್ತಾರೆ, ಬರೀ ಡಾಕ್ಯುಮೆಂಟೇ ಕೇಳ್ತಾರೆ. ಏನು ಬೇಕು ಅವರಿಗೆ? ಏನು ನಾವೆಲ್ ಕೇಳಬೇಕಂತ? ಕಥೆ ಕಾದಂಬರಿ ಕೇಳ್ತಾನೆ? ಏನು ಪ್ರತಿಯೊಂದಕ್ಕೆ ಏನು ಕೇಳ್ತಾನೆ? ಶಾಸ್ತ್ರ ಆದರೆ ಡಾಕ್ಯುಮೆಂಟೇ ಬೇಕು. ಇವ್ರು ಏನು ತಿಳ್ಕೊಂಡ್ರು? ಕಥೆ ಕಾದಂಬರಿ ಬರೆದೇ ಬರೀ ಅಂತ. ಯಾಕೆ ಓದೋರು ಅಭ್ಯಾಸ ಆಗ್ಬಿಟ್ಟಿತ್ತು ಅವರಿಗೆ, ಆ ರೀತಿ ಬರೀರಿ. ಜೋಕ್ಸ್ ಎಲ್ಲ ಉಪನ್ಯಾಸ ಕೇಳಿಬಿಟ್ರೆ ಉಪನ್ಯಾಸ ಜೋಕ್ಸ್ ತಿಳ್ಕೊಬಿಡ್ತಾರಲ್ಲ, ಹಾಗೆ ಆ ಥರ ಆಗಬಾರ್ದು. ಏನಿರಬೇಕಲ್ಲಿ? ಡಾಕ್ಯುಮೆಂಟ್ ಇರಬೇಕು. ಡಾಕ್ಯುಮೆಂಟ್ ಇದು ಬೇರೆ ಮಾತಾಡೋದು. ಅದನ್ನೇ ಕೊಡದೆ ಹೋದರೆ ಇದು ಆಚಾರ್ಯ ವೈಶಿಷ್ಟ್ಯ ಅರ್ಥ ಮಾಡಿಕೊಂಡ್ರೆ ಬೇರೆ ಬರೆಯಲಿಕ್ಕೆ ಹೋಗೋದೇ ಇಲ್ಲ. ಅದು ವ್ರತ ಇದ್ದಾಗ ಓಮಿತ್ಯುಕ್ತಂ ಯದ್ ಬ್ರಹ್ಮ ಓಮಿತ್ಯುಕ್ತಂತು ಯದ್ ಬ್ರಹ್ಮ ತದಕ್ಷರ ಬುಧಾಕೃತ. ಅಕ್ಷರ ಅಂದರೆ ಯಾರು? ಪದಕ್ಕೆ ಬರೆಯ ನೋಡಿ. ಓಮಿತ್ಯತೆ ಏತದಕ್ಷರಂ. ಓಂ ಅನ್ನೋದು ಒಂದು, ಏತದಕ್ಷರಂ ಅಂತೇಳಿ. ಅಕ್ಷರ ಏನದು? ಬ್ರಹ್ಮ ಅಂತ. ಅಕ್ಷರ ಅಂದರೆ ಬ್ರಹ್ಮ. ಎಲ್ಲಿ ಬಂದಿದೆ ಅಕ್ಷರ? ವಿಷ್ಣು ಸಹಸ್ರನಾಮದಲ್ಲಿ ಅಕ್ಷರ ಬಂದಿದೆ. ಮತ್ತು ಅಕ್ಷರ ಅಕ್ಷರಾಕ್ಷರ ಅಕ್ಷರಾಕ್ಷರ ಪುರುಷೋತ್ತಮ ಎಲ್ಲ ಬಂದಿದೆ. ಮತ್ತು ಬ್ರಹ್ಮಾಕ್ಷರ ಸಮುದ್ಭವಂ ಬೇಕಾದಷ್ಟಿದೆ. ನ್ಯಾಯನ್ ಬಿಂಡೂಕರೂಪಿಣ ಹರಿಣ ಮುಂದಾಯಿತು. ಓಂ ಆಯಿತು, ಅಕ್ಷರ ಮನೆ ಸರ್ವಂ ಬೇರೆ ಬಂತು. ಓಂ ಬಂತು, ಅಕ್ಷರಂ ಬಂತು, ಸರ್ವಂ ಬಂತು. ಇದೊಂದೇ ಯಾವ್ದು ನೆನಪಾಗತ್ತೆ? ವಾಸುದೇವ ಸರ್ವಂ. ಅಕ್ಷರ ಪರಮಾತ್ಮ ಸರ್ವ ಅಂತ ಬಂತು. ಅವನೇ ಸರ್ವ ಅಂದ್ರೇನು? ಎಲ್ಲದಕ್ಕೂ ಅವನೇ ಕಾರಣ, ಎಲ್ಲದಕ್ಕೂ ಅವನೇ ಕಾರಣ. ಎಷ್ಟು ಸುಲಭ ಇದೆ, ಎಲ್ಲ ವಿಷಯ ಬಂದೋಯ್ತು. ಇದನ್ನು ವಾಸುದೇವ ಸರ್ವವಿತೆಯೋ ಮಹಾತ್ಮ ಸದುರ್ಲಭ ಅಂತವ್ರು ಸಿಗೋದು ಭಾರಿ ದುರ್ಲಭ. ಅದು ಈಗ ನಮ್ಗೆ ಅರ್ಥ ಆಗುತ್ತೆ. ಆಚಾರ್ಯರು ನಿಜವಾಗ್ಲೂ ಯಾರು ತಿಳಿದವರು ಆಚಾರ್ಯರು ಒಬ್ಬರೇ. ವೇದವ್ಯಾಸರು ಹೇಳಿಕೊಟ್ರು, ತಿಳ್ಕೊಟ್ರು. ಪೂರ್ಣ ಪರಮಾತ್ಮನಿಂದ ಯಾತಕ ಕರೀತಾರೆ ಅಂದರೆ ಅವನು ಸರ್ವ. ಯಾವ ರೀತಿ ಸರ್ವ ಅಂದರೆ ಗುಣಪೂರ್ಣ, ಸರ್ವಗುಣಪೂರ್ಣ. ಸರ್ವ ಶಬ್ದಕ್ಕೆ ಏನರ್ಥ? ಸರ್ವಗುಣಪೂರ್ಣ. ಆದ್ದರಿಂದ ಸರ್ವದೋಷ ದೂರ. ಎರಡು ಅರ್ಥ ಬಂತು. ಅದು ಯಾವ ಕಾಲ ಅಂತ ಕೇಳಿದರೆ ಭುವಾಭಿಭೂತ ಭವತ್ಕಾಲೇಶು ಏಕರೂಪತೆಯ ಹರಿ. ಡಾಕ್ಟ್ರು ಹಿಂದೆ ಡಾಕ್ಟ್ರ್ ಅಲ್ಲ, ಓದಿದ ಮೇಲೆ ಡಾಕ್ಟ್ರ್ ಅವನು. ಆಮೇಲೆ ಮೆಮರಿ ಹೋಗಿದೆ, ಈ ಡಾಕ್ಟ್ರ್ ಅಲ್ಲ. ಆದರೆ ದೇವ್ರು ಹಾಗಲ್ಲ. ಭೂತ ಭವ್ಯ ಭವತ್ಕಾಲದಲ್ಲೂ ಕೂಡ ಒಂದೇ ರೀತಿ ಇದ್ದ, ನೋ ಚೇಂಜ್. ಅಂದಮೇಲೆ ಸ್ವಾತಂತ್ರ್ಯನ ನಿತ್ಯ ಮುಕ್ತ ಅಂತ ಅರ್ಥ. ರೂಪತಯ ಶಾಶ್ವತ ಅಂದರೆ ಯಾವಾಗಲೂ ಶಾಶ್ವತ ಸ್ಥಾಣು, ಶಾಶ್ವತ ಪದ ಇದೆ. ಸರ್ವದಾ ನಿತ್ಯ ಇತ್ತೇಷ ವ್ಯಾಖ್ಯಾ ಓಂಕಾರ. ಇದಿಷ್ಟು ಓಂಕಾರದ ಅರ್ಥ. ಇದಿಷ್ಟು ಓಂಕಾರದ ಅರ್ಥ ಅಂದರೆ ಓಂಕಾರ ಏನೇನು ಬಂತು ಓಂಕಾರದಲ್ಲಿ ಇದನ್ನೆಲ್ಲ ಆಚಾರ್ಯ ಇಲ್ಲಿ ಹೇಳಿದ್ದಾರೆ. ಅನುವ್ಯಾಖ್ಯಾನದಲ್ಲಿ ಬರೀಬೇಕಾದ್ರೆ ತತ್ರ ತಾರಾಥವೂರತ್ವ ಸರ್ವಶಾಸ್ತ್ರಸ್ಯ ಚೇಷ್ಯತೆ ಅಂತೇಳಿ ಇದಿಷ್ಟು ಅರ್ಥವನ್ನು ಬೇರೆ ಕೊಟೇಶನ್ ಕೊಟ್ಟು ಹೇಳ್ತಾರೆ. ಒಳ್ಳೆ ಓಂಕಾರದ ಅರ್ಥ ಎಲ್ಲ ಕಡೆ. ಪ್ರತಿ ಮಂತ್ರಕ್ಕೂ ಮಂತ್ರತ್ವ ಬರೋದು ಯಾವಾಗ? ಓಂ ಅಂತ ಹೇಳಿದಾಗ ಇದಿಷ್ಟು ಅರ್ಥ ಅನುಸಂಧಾನ ಇರಬೇಕಲ್ಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ, ಅಲ್ಲಿ ಓಂಕಾರದ ಅರ್ಥ ಇದು. ಯಾರ ಬಗ್ಗೆನೇ ಹೇಳಿದ್ದೀನಿ ಗೊತ್ತಾಯ್ತು. ಓಂ ಶ್ರೀ ಮುಖ್ಯ ಪ್ರಾಣಾಯ ನಮಃ, ಓಂ ಪ್ರಾಣಾಯ ನಮಃ, ಓಂ ಜ್ಞಾನಾಯ ನಮಃ, ಏನು ಬೇಕಾದ್ರೆ ಹೇಳಿ. ಓಂ ಶಬ್ದ ಹೇಳೋದು ಯಾರನ್ನ? ಅದು ಸರ್ಕಾರದ ಲಾಂಛನ ಐತಾಗಿ. ಆ ಸೀಲ್ ಹಾಕ್ತವ್ರು ಏನಾಗೋದಿಲ್ಲ, ಅದು ಡಾಕ್ಯುಮೆಂಟ್ ಆಗೋದು. ಓಂಕಾರ ಅಂದರೆ ವ್ಯಾಲಿಡ್ ಮಂತ್ರ ಅಂತ ಅರ್ಥ. ಮೊದಲು ಕೊನೆಗೆ ಎರಡು ಹಾಕಬೇಕಾಗಿದೆ. ಎಲ್ಲದಕ್ಕೂ ಬೇಕಿಲ್ಲ, ಬ್ರಹ್ಮಸೂತ್ರಕ್ಕೆ ಬೇಕಲ್ಲ. ಮೊದಲಂತೂ ಇರಲೇಬೇಕು ಗೊತ್ತಾಯ್ತಾ. ಒಟ್ಟು ಯಾವುದೇ ಪಾಠ ಪ್ರವಚನ ಕಾಲಕ್ಕೆ ಆದಿಯಲ್ಲಿ ಓಂಕಾರ ಅಂತ್ಯದಲ್ಲಿ ಓಂಕಾರ ಇಲ್ಲಬೇಕು. ಇಲ್ಲದೆ ಹೋದರೆ ಪ್ರವತ್ಯ ಅನುಕೃತಂ ಬ್ರಹ್ಮ ಪರಸ್ತಾಚ್ಯ ವಿಷೇರ್ಯತೆ. ಮೊದಲು ಒಳಗೆ ಹೋಗೋದಿಲ್ಲ, ಒಳಗೋದು ಇರೋದಿಲ್ಲ. ಓಂಕಾರ ಉಚ್ಚಾರಣೆ ಮಾಡದೆ ಹೇಳಿದರೆ ಅದು ಡೋರ್ ಓಪನ್ ಆಗಲ್ಲ. ಪಾಸ್ವರ್ಡ್ ಇದ್ದಾಗ ಪಾಸ್ವರ್ಡ್ ಅದು. ಆಮೇಲೆ ಕ್ಲೋಸ್ ಮಾಡ್ಬೇಕಾದ್ರೆ ಕೂಡ ಸೇವ್ ಮಾಡಿ ಕ್ಲೋಸ್ ಮಾಡಬೇಕು. ಗಂಟೆ ಹೊತ್ತು ಮಾಡಿದ್ರೆ ಬರ್ತು ಸೇವ್ ಮಾಡೋದನ್ನ ಕರೆಂಟ್ ಹೋಯ್ತು, ಇಲ್ಲ ಅದಿಷ್ಟು ವೇಸ್ಟ್. ಹಾಗಾಗಬಾರ್ದು. ಅದಕ್ಕೆ ಓಂಕಾರ ಹೇಳದೆ ಹೋದರೆ ಒಳಗೆ ಹೋಗೋದಿಲ್ಲ. ಓಂಕಾರ ಹೇಳಿದ್ರೆ ಕೊನೆಗೆ ಹೇಳದೆ ಹೋದರೆ ಸೋರಿ ಹೋಗಿಬಿಡತ್ತೆ ಅಂತ ಹೇಳಿ ಅದು ಬ್ಲಾಕ್ ಮಾಡಬೇಕಲ್ಲ, ಸೇವ್ ಆಗಬೇಕು. ಬಿಡುತ್ತೆ ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ವಹಂತೇನ ಕ್ರಿಯತಾಂ ಕಮಲ.